ಐ ಲವ್ ಮೊಹಮ್ಮದ್ ಅಂತೇಳಿ ಪೋಸ್ಟರ್ ಹಾಕಿದರೆ ಕ್ರಮ ಕೈಗೊಳ್ತೇವೆ ಅಥವಾ ಕೇಸ್ ದಾಖಲಿಸ್ತೇವೆ. ಈ ರೀತಿ ಹೇಳಿರೋದು ಕರ್ನಾಟಕ ರಾಜ್ಯ ಪೊಲೀಸ್ನ ಲಾ ಅಂಡ್ ಆರ್ಡರ್ನ ADGP ಹಿತೇಂದ್ರ ಅವರು. ಈ ದೇಶದ ಯಾವ ಕಾನೂನಿನ ಯಾವ ಸೆಕ್ಷನ್ ಅಡಿಯಲ್ಲಿ ಐ ಲವ್ ಮೊಹಮ್ಮದ್ನ ಪೋಸ್ಟರ್ ಅಂಟಿಸುವುದು ಅಪರಾಧ? ಯಾಕೆ ಅಂತ ಹೇಳಿದ್ರೆ, ಈ ದೇಶದಲ್ಲಿ ಜೈ ಶ್ರೀರಾಮ್ನ ಪೋಸ್ಟರ್ ಅಂಟಿಸಿದರೆ, ಜೈ ಹನುಮಾನ್ನ ಪೋಸ್ಟರ್ ಅಂಟಿಸಿದರೆ ಅಥವಾ ಇನ್ಯಾವುದೋ ಬೇರೆ ಧರ್ಮದ ಪೋಸ್ಟರ್ ಅಂಟಿಸಿದರೆ ಅದು ಖಂಡಿತವಾಗಿಯೂ ಅಪರಾಧವಾಗುವುದಿಲ್ಲ. ಅದೇ ರೀತಿಯಲ್ಲಿ ಐ ಲವ್ ಮೊಹಮ್ಮದ್ನ ಪೋಸ್ಟರ್ ಅಂಟಿಸಿದರೆ ಅದು ಯಾಕೆ ಅಪರಾಧ? ನಾವು ಇವತ್ತು ಪೊಲೀಸರ ಈ ನಡೆಯನ್ನು ಪ್ರಶ್ನಿಸದೆ ಹೋದ್ರೆ ನಾಳೆ ಇದೇ ಪೊಲೀಸರು ನಮ್ಮ ಮನೆ ಬಾಗಿಲಿಗೆ ಬರಬಹುದು. ನಾವು ಏನು ತಿನ್ಬೇಕು, ನಾವು ಏನು ಮಾತಾಡಬೇಕು ಅಥವಾ ನಾವು ಯಾವ ಉಡುಪನ್ನು ಧರಿಸಬೇಕು ಅಂತೇಳಿ ಇವರು ಪಟ್ಟಿನೇ ಮಾಡಬಹುದು. ಮತ್ತೊಂದೆಡೆ ಕರ್ನಾಟಕದಲ್ಲಿ 90% ಮುಸಲ್ಮಾನರ ಮತ ಪಡೆದ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿದೆ. ಇದೇ ರೀತಿಯ ಘಟನೆಗಳು ಉತ್ತರ ಪ್ರದೇಶದಲ್ಲಿ ಅಥವಾ ಬೇರೆ ಬೇರೆ BJP ಆಡಳಿತ ರಾಜ್ಯದಲ್ಲಿ ಆಗ್ತಾ ಇರ್ತವೆ, ಅದನ್ನು ನಾವು ನೋಡ್ತೇವೆ. ಆದರೆ ನಮ್ಮ ಕರ್ನಾಟಕದಲ್ಲಿ ಈ ರೀತಿಯ ಘಟನೆಗಳಾದರೆ ನಾವು ಅದನ್ನು ಪ್ರಶ್ನೆ ಮಾಡಲೇಬೇಕಲ್ವಾ? ಯಾಕೆ ಅಂತ ಹೇಳಿದರೆ, ಈ ರಾಜ್ಯದಲ್ಲಿ ಮುಸಲ್ಮಾನರ ಹಿತಾಸಕ್ತಿಯನ್ನು ಕಾಪಾಡ್ತೇವೆ ಅಥವಾ ಎಲ್ಲರನ್ನು ಸಮಾನವಾಗಿ ನೋಡ್ತೇವೆ, ಎಲ್ಲರಿಗೂ ಸಮಾನ ನ್ಯಾಯ ನೀಡ್ತೇವೆ ಅಂತೇಳಿ ಮತ ಪಡೆದ ಕಾಂಗ್ರೆಸ್ ಸರ್ಕಾರ ಇವತ್ತು 1 ಕೋಟಿ ಮುಸಲ್ಮಾನರಿಗೆ ಅನ್ಯಾಯ ಮಾಡ್ತಾ ಇದೆ.